ಹೋಯ್ತೀಗ ಒಳ್ಳೆ ಬರ್ತದನೋ ಇದು ಹೊಳೆ ಬರಂಗಿಲ್ಲ. ಏನು ಬೇಕಾದ ಒಳ್ಳೆ ಖರೀದಿ ಮಾಡ್ಬೋದು. ಈ ಕ್ಷಣ ಒಂದು ಹೋಯ್ತಂದ್ರೆ ಒಳ್ಳೆ ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಹೋದ ಕ್ಷಣ ಮರಳಿ ಬರಂಗಿಲ್ಲ. ಅದಕ್ಕೆ ನಾವು ಹೆಂಗೆ ತಿಳ್ಕೊಂಡ್ಬಿಟ್ಟೇವು ಅಂತಂದ್ರೆ ಈ ಬದುಕು ಅನ್ನೋದು ಒಂದು ಕಲ್ಲಿನ ಜೀವನ ಅಂತ ನಾವೆಲ್ಲ ತಿಳ್ಕೊಂಡ್ಬಿಟ್ಟೆ. ಕಲ್ಲಿನ ಜೀವನ ಅಲ್ಲ, ಇದು ಬಂಗಾರದ ಜೀವನ ಅದ. ಎಲ್ಲರೂ ಅರ್ಥ ಮಾಡ್ಕೋರಿ. ಭಾಳ ಹಂಗಾಗೈತಿ, ಟೆನ್ಷನ್ ತೊಗೊಂಡು ವಿಚಾರ ಮಾಡಿ ಚಿಂತೆ ಮಾಡಿ ಭಾಳ ಕುಂದ್ರಕ್ಕೆ ಹೋಗ್ಬೇಡ್ರಿ. ಆಗಂಗೆ ಆಗ್ತಿರ್ತದ, ಹೋಗಂಗೆ ಹೋಗ್ತಿರ್ತದೆ. ನೆಗೆಟಿವ್ ತಿಳ್ಕೊಳಕ್ಕೆ ಹೋಗ್ಬಾರ್ದು ನೋಡು, ಪಾಸಿಟಿವ್ ತಿಳ್ಕೊಬೇಕು. ಏನು ಕೆಟ್ಟದಾಗಲ್ಲ. ನಮ್ಮ ಮನೆ ಇಷ್ಟ ಅದ, ಉಣ್ಣಾಕಿದು ಬರೀ ಇಷ್ಟ ಅದ, ಅವ್ರ ಅಟ್ಟು ಶ್ರೀಮಂತರದಾರ, ತಗೊಂಡು ಏನು ಮಾಡೋದು? ಅವ ಶ್ರೀಮಂತ ಇದ್ದವನು ಹೋಗಬೇಕು, ಬಡವ ಇದ್ದವನು ಏನು ಇವ ಶ್ರೀಮಂತ ಅದಾನ ಅಂತ ತಿಳ್ಕೊಂಡು ಯಾರ ಇಲ್ಲಿ ಇರೋರು ಅದಾರೇನು? ಯಾರೂ ಇರಂಗಿಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಸ್ವಂತ ಮನೆಗೂ, ಇದು ಬಾಡಿಗೆ ಮನೆಗೆ ಬಂದೆ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನೆ ಬ್ಯಾರೆ ಐತಿ. ಯಪ್ಪ ನಿನ್ನ ಕೈ ಮುಗಿತೀನಿ, ಗಪ್ ಕುಂತ ಬಿಡು ಯಪ್ಪ. ಇವ ನನ್ನ ದೊಡ್ಡ ಸಿಂಗರ್ ಮಾಡಿಬಿಟ್ಟ. ನೀವು ಆ ಆಡೋರಿಗೆ ಹೆಂಗೆ ಯಾಕೋ ಇದು ಕೊಡ್ತಾನೆ, ನನಗೂ ಹಂಗೆ ಪ್ರೀತಿ ಅಷ್ಟು ನನ್ನ ಮೇಲೆ. ಅದಕ್ಕೆ ನಾವು ಎಷ್ಟು ದಿನ ಇರ್ತೇವೆ ಇಲ್ಲಿ? ಮೇಲೆ ಮನೆ ಸ್ವಂತ ಮನೆ ನಮ್ದು ಅಲ್ಲೇ ಐತಿ. ಅದಕ್ಕೆ ಇಲ್ಲಿದ್ದಾಗ ಎಲ್ಲರ ಜೋಡಿ, ಯಾರ ಜೋಡಿನೂ ದ್ವೇಷ ಮಾಡಂಗಿಲ್ಲ. ಇಟ್ಟು ದಿವಸ ನೀವು ಏನು ಮಾಡ್ತಿದ್ರು ಗೊತ್ತಿಲ್ಲ. ಇಟ್ಟು ದಿವಸ ನಿಮಗೆ ಯಾರು ಹೇಳೋರು ಬಂದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಯವ್ವ, ಚಂದ ಬದುಕ್ರಿ. ಅದ್ಭುತ ಬದುಕು ಕೊಟ್ಟಾನ ಭಗವಂತ. ಇದು ಕಷ್ಟ ಐತಿ, ನಾವೇನು ಸನ್ಯಾಸಿಗಳೇನು ಜೀವನ ಸುಖ ಐತಿ ಅಂತ ತಿಳ್ಕೊಂಡ್ರಿ ಏನವ? ಹೇಳಿದ್ರಲ್ಲಿ ಶರಣರು, ಅಡದ ತಂದೆ ತಾಯಿಗಳು, ಒಡ ಹುಟ್ಟಿದ ಅಣ್ಣ ತಮ್ಮ ತಂಗಿ ಎಲ್ಲರೂ ಇದ್ದರೂ ಸಹಿತ ಅವ್ರು ನನಗೆ ಸಂಬಂಧ ಇಲ್ಲ ಅಂತ ಏನು ಬದುಕೋದೈತಿಲ್ಲವ, ಅಷ್ಟು ಸರಳದ ಕೆಲಸ ಅಲ್ಲವ. ನನಗೇನು ಮನೆ ಬ್ಯಾಸರಾಗಿ ಸನ್ಯಾಸಿ ಜೀವನ ಬಂದಿಲ್ಲ ನಾನು. ಇನ್ನಾದರೂ ನಮ್ಮವ್ವ ಇನ್ನೂ ಫೋನ್ ಹಚ್ತಾಳೆ. ಫೋನ್ ಹಚ್ಚೋದಕ್ಕೆ ನಮ್ಮ ಅವ್ವನ ನಂಬರ್ ಬ್ಲಾಕ್ ಹಾಕೀನಿ ನಾನು. ಯಾಕೆ ನನಗೆ ಡಿಸ್ಟರ್ಬ್ ಆಗಬಾರ್ದು ಸಮಾಜ ಸೇವೆ ಮಾಡುವಾಗ. ಮತ್ತು ನನ್ನ ಮನಸ್ಸು ಆ ಕಡೆ ತಿರುಗಿ ಹೋಗ್ಬಾರ್ದು ಅಂತ ತಿಳ್ಕೊಂಡು ಇವತ್ತಾದರೂ ನಮ್ಮ ಅವನ ನಂಬರ್ ಬ್ಲಾಕ್ ಹಾಕಿನ. ಕೇಳಿರ್ಬೇಕಾದ್ರೆ ತೆಗೆದು ನೋಡು, ಮಾತಾಡಂಗೂ ಇಲ್ಲ. ನಮ್ಮ ಡ್ರೈವರಿಗೆ ಫೋನ್ ಹಚ್ತಾರೆ ನಮ್ಮ ಮನೆಯವ್ರು. ಅವ ಎತ್ತಲಿಕ್ಕಂದ್ರೆ ನಮ್ಮ ಶಾಸ್ತ್ರಿ ಅವ್ರಿಗೆ ಫೋನ್ ಹಚ್ತಾರೆ, ಹೆಂಗದಾರ ಅಜ್ಜಾರು, ಎದ್ರಿಲ್ಲೋ, ಊಟ ಮಾಡಿದ್ರಿಲ್ಲೋ, ಆರಾಮದಾರಿಲ್ಲೋ. ಪ್ರತಿ ಕ್ಷಣವೂ ಫೋನ್ ಹಚ್ಚಿ ಕೇಳ್ತಿರ್ತ ಎಷ್ಟು ಜೀವ ಅದ, ಮನೆಗೆ ಬ್ಯಾಸರಾಗಿ ಬಂದಿಲ್ಲ ಅಂದರೂ ಇಟ್ಟು ಕಷ್ಟ ಎಲ್ಲ ಇದ್ರೂ ಸಹಿತ ಈ ಸನ್ಯಾಸಿ ಜೀವನವನ್ನು ನಾವು ಪಡ್ಕೊಂಡು ಬಂದಿನಿ ಅಲ್ಲವ್ವ. ಯಾರಿಗೂ ಕಷ್ಟ ಬಿಟ್ಟಿಲ್ಲ. ಈ ಸುಮ್ಮ ಸ್ವಾಮಿ ಜೀವನ ಹೆಂಗತ್ತಂದ್ರೆ ಹೊರಗೆ ನೋಡೋಕೆ ಕಾರ್ನಾಗ ಅಡ್ಡಾಡ್ತಾರೆ, ದೊಡ್ಡ ಮಟ್ಟ ಅದ, ಕೋಟಿ ರೂಪಾಯಿ ಆಸ್ತಿ ಅದ, ಎಲ್ಲ ಐತಿ. ಆದ್ರೆ ಹೊರಗೆ ನೋಡೋಕೆ ಕಟ್ಟ ನಮ್ಮದು ಜಗ ಜಗ ಯವ್ವ. ಒಳಗೆ ಎಟ್ಟು ದಗ ಇರ್ತದೆ ನಮ್ಗೆ ಅಟ್ಟ ಗೊತ್ತದದು. ಎಲ್ಲರಿಗೂ ಕರೆ ಆಗ್ಬೇಕಲ್ಲ. ನಾವು ಒಂದು ಕಡೆ ಹೋಗ್ಲಿಲ್ಲ ಅಂತಂದ್ರೆ ಮುಗಿದೋ. ಎಷ್ಟು ಸ್ವಾಮಿಗೆ ಎಷ್ಟು ದಿಮಾಕ್ ಬಂದದ ನೋಡಿ, ಎಷ್ಟು ಸೊಕ್ಕ ಬಂದದ ನೋಡಿ. ಈಗ ಇಟ್ಟದಾನ, ಈಗ ಇಟ್ಟು ಸೊಕ್ಕದ, ಮುಂದೆ ಹೆಂಗೆ? ಆದರೂ ಈ ಜಮಖಂಡಿ ತಾಲೂಕಿನೊಳಗೆ ಯಾರು ಒಬ್ಬರ ಬಾಯಿ ಒಳಗೂ ಹಲ್ಲ ಅನ್ನಿಸ್ಕೋಬಾರ್ದು. ಹಂಗೆ ಇವತ್ತಿನ ದಿವಸ ಬದುಕಾಗತ್ತೆ. ನಂದಿಟ್ಟ ಈ ಕಾಯಿ ಬಟ್ಟಿ ಹಾಕಿನಿ ಅಂತಂದ್ರೆ ಇದರಿಂದ ಈ ಆನಂದ ದೇವರಿಗೆ ಕಿಮ್ಮತ್ತು ಬರೋಕ್ಕೆ ಹೋಗ್ಬಾರ್ದು. ಬರೀ ಕಾಯಿ ಬಟ್ಟಿ ನೋಡಿದ್ರೆ ಅಟ್ಟ ಜನ ನನ್ನ ಬಂದು ನಮಸ್ಕಾರ ಮಾಡೋಕ್ಕೆ ಹೋಗ್ಬಾರ್ದು. ನಾ ಮಾಡುವಂಥ ಒಳ್ಳೆ ಕೆಲಸಗಳಿಂದ ಈ ಸಮಾಜ ನನಗೆ ತಿಳಿವಾಗಬೇಕು. ನೀವೆಲ್ಲ ಏನು ಮಾಡಿ ಸ್ವಾಮಿಗಳು ಬಿಡು, ಇವ್ರು ಯಾರು ಬಂದರೂ ನೀವು ಈ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ನಮಸ್ಕಾರ ಮಾಡಿಬಿಡ್ತೀರಿ. ಅದ್ರ ತಕ್ಕಂಗೆ ನಾವು ಇರಬೇಕಲ್ಲ. ನೀವು ನಮಸ್ಕಾರ ಯಾಕೆ ಮಾಡ್ತೀರ? ನಿಮ್ಮ ಕರ್ಮ ಕಳ್ಕೊಳಕ್ಕೆ ನಮಗೆ ನಮಸ್ಕಾರ ಮಾಡ್ತೀರಿ. ನಿಮ್ದೇನು ಕಷ್ಟ ಅದ, ನೀವೇನು ಮಾಡಿದ ತಪ್ಪುಗಳು ಎಲ್ಲ ನಮ್ಮ ಉಡಿ ಒಳಗೆ ತಂದು ಹಾಕ್ತೀರಿ. ಅದನ್ನು ನಾವು ಎಲ್ಲಿ ನಿಮ್ಮ ಕಷ್ಟ ತೊಗೊಂಡು ನಾವೆಲ್ಲಿ ಹಾಕ್ಬೇಕು? ನಾವು ಎದ್ರ ಮೂಲಕ ಹಾಕ್ತೀವಿ ಅಂದ್ರೆ ಸದಾ ಕಾಲ 3 ಹೊತ್ತು ಸ್ನಾನ ಮಾಡಿ 3 ಹೊತ್ತು ಪೂಜೆಯನ್ನು ಮಾಡೋದ್ರ ಮೂಲಕ ಭಕ್ತರನ್ನು ಕಷ್ಟಗಳನ್ನು ಒಂದು ತೊರೆಯುವ ಒಂದು ಶಕ್ತಿ ಅದರೊಳಗೈತೆ ಅಂದ್ರೆ ಅದು ಲಿಂಗ ಪೂಜೆ ಒಳಗೆ. ಅದಕ್ಕೆ ನಾವು ಲಿಂಗ ಪೂಜೆಯನ್ನು ಮಾಡಿಕೊಳ್ತೇವೆ, ಸಮಾಜ ಸೇವೆಯನ್ನು ಮಾಡುತ್ತೇವೆ.
ಅದಕ್ಕೆವ ನಮಗೂ ಯಾರಿಗೂ ಕಷ್ಟ ಬಿಟ್ಟಿಲ್ಲ, ಎಲ್ಲರಿಗೂ ಯಾರು ಈ ಜಗತ್ತಿನೊಳಗೆ ಹುಟ್ಟ್ಯ ಸಾಕ್ಷಾತ್ ಭಗವಂತನಿಗೆ ಬಿಟ್ಟಿಲ್ಲ. ಹೌದಿಲ್ಲ? ಶಿವನಿಗೆ ಎಂಥ ಪರಿಸ್ಥಿತಿ ಬತ್ತು, ವಿಷ ಕುಡಿಯುವಂಥ ಪರಿಸ್ಥಿತಿ ಬತ್ತು. ವಿಷಕಂಠಾದ ವಿಷಯನ್ನು ಕೊಡೋದು, ಸುಡುಗಾಡ ಕಾಯುವಂಥ ಪರಿಸ್ಥಿತಿ ಬಂತು. ಯಾರಿಗೆ? ಶಿವನಿಗೆ ಸುಡುಗಾಡ ಕಾಯುವಂಥ ಪರಿಸ್ಥಿತಿ ಬತ್ತು. ಒಬ್ಬ ಮನುಷ್ಯ ಏನು ಮಾಡಿದ, ಭಾಳ ಕಷ್ಟ ಬಂದಾವ ಅಂತ ತಿಳ್ಕೊಂಡು ರಾಮನ ಹತ್ರ ಹೋದ. ರಾಮ, ಅಯೋಧ್ಯ ಪುರುಷ, ನನ್ನ ಜೀವನದೊಳಗೆ ಭಾಳಷ್ಟು ಕಷ್ಟಗಳದಾವು, ಇದನ್ನು ಪರಿಹಾರ ಮಾಡು ಅಂತ ತಿಳ್ಕೊಂಡು ಒಬ್ಬ ಭಕ್ತ ರಾಮನ ಹತ್ರ ಹೋದಾಗ ಆ ರಾಮ ಹೇಳಿದಂತ, ಅಲ್ಲೋ ಕಷ್ಟ ಅಂತಕ್ಕಂಥದ್ದು ಯಾರಿಗೂ ಬಿಟ್ಟಿಲ್ಲ, ನನಗೆ ಎಂಥ ಕಷ್ಟ ಬತ್ತಂದ್ರೆ ದೊಡ್ಡ ರಾಜ್ಯವನ್ನು ತೊರೆದು ಸುಮಾರು 14 ವರ್ಷ ವನವಾಸಕ್ಕೆ ಹೋಗೋ ಪರಿಸ್ಥಿತಿ ನನಗ ಬಂದದ. ರಾಮಗೆ ಎಷ್ಟು ವರ್ಷ ವನವಾಸಕ್ಕೆ ಹೋದ? 14 ವರ್ಷ. ದೊಡ್ಡ ರಾಜ ಎಲ್ಲವನ್ನು ಬಿಟ್ಟು ಕಾಡ ತಿರುಗುವಂಥ ಪರಿಸ್ಥಿತಿ ಯಾರಿಗೆ ಬಂತು? ರಾಮನಿಗೆ ಬಂತು. ರಾಮನಿಗೆ ಕಷ್ಟ ಬಿಟ್ಟಿಲ್ಲ. ಅವಾಗ ಹೇಳಿದ್ನಂತ, ನಿನ್ನ ಕಷ್ಟ ನನಗ ಬಿಟ್ಟಿಲ್ಲ, ನಿನ್ನ ಕಷ್ಟ ಎಲ್ಲಿ ಪರಿಹಾರ ಮಾಡಲಿ? ನಿನ್ನ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ಹನುಮಂತನ ಹತ್ರ ಹೋಗು. ಈ ಮನುಷ್ಯ ಎಲ್ಲಿ ಹೋದ? ಮತ್ತೆ ಹನುಮಂತನ ಹತ್ರ ಹೋದ. ಹನುಮಂತ, ನೀಯರ ನನ್ನ ಕಷ್ಟ ಪರಿಹಾರ ಮಾಡು. ಅವಾಗ ಹನುಮಂತ ಹೇಳಿದ್ನಂತ, ತಮ್ಮ, ಗಂಡ ಹೆಂಡತಿನ ಹೊಂದ ಮಾಡಕ್ಕೆ ಹೋಗಿ ಇನ್ನೂ ನಂದ ಮದುವೆ ಆಗಿಲ್ಲ. ರಾಮನ ಸೀತನ ಕೂಡ್ಸಕ್ಕೆ ಹೋಗಿ ಇನ್ನೂ ನಂದ ಮದುವೆ ಆಗಿಲ್ಲ. ಲಕ್ಷ್ಮಣಗೆ ಆರಾಮಿಲ್ಲ ಅಂತ ಗೊಡ್ಡ, ಅವನಿಗೆ ಔಷಧ ಕೊಡ್ಬೇಕಂತ ಏನು ಗೊಡ್ಡ ಅವತ್ತು ತಂದೀನಿ, ಇನ್ನೂ ಗೊಡ್ಡ ಇಳಿಸೋದಾಗವಲ್ದ. ಇಟ್ಟು ಕಷ್ಟ ನನಗದು. ಅದಕ್ಕೆ ಅರ್ಥ ಮಾಡ್ಕೊ ಮನುಷ್ಯ. ಹನುಮಂತ ಹೇಳಿದ, ಗೊಡ್ಡ ನಾಯಿ ಎತ್ಕೊಂಡು ಹೆಂಗೆ ನಿಂತೀನಲ್ಲ, ಅದಕ್ಕೆ ಕಷ್ಟ ಅನ್ನುವಂಥ ಗೊಡ್ಡ ಯಾರಿಗೂ ತಪ್ಪಿದ್ದಲ್ಲ, ಅದನ್ನು ನೀಗಿಸುವಂಥ ಶಕ್ತಿ ನಿನ್ನೊಳಗದ. ಭಾಳ ಚಿಂತೆ ಮಾಡಬೇಡ ಅಂದ. ಇನ್ನೊಂದು ಸ್ವಲ್ಪ ನಿನ್ನ ಕಷ್ಟ ದೂರ ಆಗ್ಬೇಕಾಗಿತ್ತಂದ್ರೆ ಯಾರ ಹತ್ರ ಹೋಗಂದ್ರೆ ಗಣಪತಿ ಹತ್ರ ಹೋಗು. ಅವನಿಗೇನಂತ ಕರೀತಾರ? ವಿಘ್ನ ವಿನಾಶಕ ಅಂತ ಕರೀತಾರ. ನೀ ಯಾರ ಹತ್ರ ಹೋಗಂದ್ರೆ ಗಣಪತಿ ಹತ್ರ ಹೋಗು, ನಿನ್ನ ಕಷ್ಟ ದೂರ ಆಗ್ತಾವು. ಅವಾಗ ಆ ಮನುಷ್ಯ ಗಣಪತಿ ಹತ್ರ ಹೋದ, ದೇವ್ರ ಹತ್ರ ಹೋದ. ಗಣಪತಿ, ಏ ಗಣಪ, ರಾಮ ಹನುಮಂತ ನನ್ನ ಕಷ್ಟ ದೂರ ಮಾಡಲಿಲ್ಲ, ನೀ ಆದರೆ ನನ್ನ ಕಷ್ಟವನ್ನು ದೂರ ಮಾಡೋ ಅತ್ತಂದಾಗ ಅವಾಗ ಹೇಳಿದ್ನಂತ ಗಣಪತಿ, ತಮ್ಮ, ನನ್ನ ಜೀವನದೊಳಗೆ ಒಂದು ಸತ್ಯ ಅರ್ಥ ಮಾಡ್ಕೊಂಡು ಬಿಟ್ಟಿನಿ, ಅದಕ್ಕೆ ನಾ ಭಾಳ ಚಂದ ಅದೀನಿ, ನೀನು ಇಟ್ಟ ಚಂದ ಸತ್ಯ ಅರ್ಥ ಮಾಡ್ಕೋ. ಏನು 1ನೇ ದಿನ ಏನು ಗಣಪತಿ ಹಬ್ಬ ಬಂದಾಗ ಏನು DJ ಹಚ್ಚಿ ಡ್ಯಾನ್ಸ್ ಹೊಡೆದ ಎಷ್ಟು ಚಂದ ಮ್ಯಾಗ ಕುಂದ್ರಿಸಿ ಸ್ವಾಗತ ಮಾಡಿ 5 ದಿನ ಇಟ್ಟು ಪೂಜೆ ಮಾಡಿ 5 ದಿನ ಮುಗ್ಯಾನ ಯಾವ ಕೆರೆಯಾಗ ಬಾವ್ಯಾಗ ಒಗಿತಾರ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲಿ ಹೋಗಿ ಹೋಗಿತಾರ ನನಗೆ ಗೊತ್ತಿಲ್ಲ. ಇನ್ನು ನಿನ್ನ ಕಷ್ಟ ಎಲ್ಲಿ ಪರಿಹಾರ ಮಾಡಲಿ? ನಂದ ರುಂಡ ತೆಗೆದು, ಒರಿಜಿನಲ್ ರುಂಡ ತೆಗೆದು ಆನೆಯ ರುಂಡವನ್ನು ಹಚ್ಚುವಂಥ ಪರಿಸ್ಥಿತಿ ನನಗೆ ಬಂದದ. ಅಂದ್ರೂ ನಾ ಚಂದದೀನಿ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋ, ದೇವ್ರುಗಳಿಗೆ ಕಷ್ಟ ಬಿಟ್ಟಿಲ್ಲ. ನಾವೆಲ್ಲ ಪುರಾಣ ಓದ್ತೇವೆ, ಇತಿಹಾಸ ಓದ್ತೇವೆ, ಎಲ್ಲವನ್ನು ಓದ್ತೇವೆ. ದೇವ್ರಿಗೆ ಕಷ್ಟ ಬಿಟ್ಟಿಲ್ಲ. ಇನ್ನು ನಮಗೆ ಮನುಷ್ಯರಿಗೆ ಕಷ್ಟ ಬಿಡ್ತದೇನವ? ಅದಕ್ಕೆ ಭಾಳ ಸುಖ ಬಂದಾಗ ಹಿರಿ ಹಿಗ್ಗಕ್ಕೆ ಹೋಗ್ಬಾರ್ದು. ಭಾಳ ಕಷ್ಟ ಬಂದಾಗ ಕುಗ್ಗಕ್ಕೆ ಹೋಗ್ಬಾರ್ದು. ಸುಖ ಬಂದಾಗ ಹಿಗ್ಗಕ್ಕೆ ಹೋಗ್ಬಾರ್ದು, ದುಃಖ ಬಂದಾಗ ಕುಗ್ಗಕ್ಕೆ ಹೋಗ್ಬಾರ್ದು. ಸುಖ ದುಃಖ ಎರಡೂ ಬಂದಾಗ ಸಮನಾಗಿ ಸ್ವೀಕರಿಸುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ, ಅವನೇ ನಿಜವಾದ ಸುಖಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆವ ಚಂದ ಬದುಕು. ಈಗ ಏನರ ಜೀವನದೊಳಗೆ ಏನರ ಸ್ವಲ್ಪ ತೊಂದರೆ ಆತಂದ್ರೆ ನಾವು ಎಲ್ಲಿ ಶರಣಾಗಿಬಿಡ್ತೇವತ್ತಂದ್ರೆ ಸಾವಿಗೆ ಶರಣಾಗಿಬಿಡ್ತೇವೆ. ಎಷ್ಟೋ ಜನ ಏನು ಮಾಡಕತ್ತಾರ, ಸ್ವಲ್ಪ ಜೀವನದೊಳಗೆ ತ್ರಾಸು ಬತ್ತು, ಕಷ್ಟ ಬತ್ತು ಅಂತಂದ್ರೆ ಸಾಯಬೇಕು. ಇಂಥ ಸಣ್ಣ ಹುಡುಗರ್ರಿ, ನನಗೆ ಮೊನ್ನೆ ಒಂದು ಮನೆಗೆ ಹೋದಾಗ ಭಾಳ ದುಃಖ ಅನ್ನಿಸ್ತು. ಕೇವಲ 14 ವಯಸ್ಸು,
ಆ ತಾಯಿ ಗಳ 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 ಕಣ್ಣೀರು ಹಾಕಕತ್ಲ ನನ್ನ ಮುಂದೆ. ಅಲ್ಲಿ ಮೆಟ್ಟಿಗೆ ಹೋದಾಗ ನಂದಗಾಂವ್ ಅವ್ರು ಇದ್ರಿಲ್ಲ, ಉಪ್ಪಲ್ದಿನವ್ರು. ಮೊನ್ನೆ ಒಂದು ಮನೆಗೆ ಹೋಗಿದ್ದೆ. ಎಷ್ಟು ನನಗೆ ನೋವಾಯ್ತಂದ್ರೆ ಆ ತಾಯಿ ಕಣ್ಣಾಗ ನೀರು ಹಾಕಕತ್ಲು. ಯಾಕೆ ತಾಯಿ ಏನಾಯ್ತು, ಯಾಕೆ ಕಳ್ಳಾಕತ್ತಿ ಅಂತ ನಾ ತಾಯಿಗೆ ಪ್ರಶ್ನೆ ಮಾಡಿದಾಗ ಆ ತಾಯಿ ಹೇಳಿದ್ಲು ಅಂದ ಮಾತು, ಅಜ್ಜೋರೆ ನನಗೆ 14 ವಯಸ್ಸಿನ ಒಬ್ಬ ಮಗ ಇದ್ದಾರಿ. ನಾ ಜಮಖಂಡಿಗೆ ಹೋದಾಗ ಯಾರೂ ಇಲ್ಲದ ಸಮಯವನ್ನು ಅವನಿಗೇನು ಅಂದಿಲ್ರಿ, ಮನೆಯಾಗಿರು ಚಂದ ಓದ್ಕೋ ಅಂತ ಅಷ್ಟೇ ಹೇಳಿ ಹೋಗ್ಯನ್ರಿ. ಹೋಗಿ ಬರೋದ್ರೊಳಗೆ ಊರ್ಲ್ ಹಾಕೊಂಡು ತೀರಿ ಹೋಗ್ಯನ್ರಿ ಅಜ್ಜವ್ರೆ. ಎಷ್ಟು ಬೇಸರ ಆಗ್ಬಿಡ್ತಂದ್ರೆ ಅವಕ್ಕಿನ್ನೂ ಜೀವನ ಅಂದ್ರೆ ಗೊತ್ತಿಲ್ಲ. 14 ಯವ್ವ ನಿಮ್ಮ ತಪ್ಪು ಭಾಳ ಐತಿದ್ರಾಗ. ಈ ಸಣ್ಣ ವಯಸ್ಸಿನೊಳಗೂ ಆ ಮಕ್ಕಳಿಗೆ ಅಂಥ ವಿಚಾರಗಳು ಯಾಕೆ ಬರಾಕತ್ತವತ್ತಂದ್ರೆ ಅದಕ್ಕೆ ಮೂಲ ಕಾರಣನ ನೀವು ತಾಯಂದಿರು ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಯಾಕಂತವ್ ತಿಳಿಯಾಗ ಬರಾಕತ್ತವತ್ತಂದ್ರೆ ನೀವು ಮಕ್ಕಳನ್ನು ಬೆಳೆಸೋ ರೀತಿ ಹೆಂಗಾಗ್ಬಿಟ್ಟದತ್ತಂದ್ರೆ ಇವತ್ತು ನನ್ನ ಮಗ ಚಲೋ ಇರಲಿ, ನನ್ನ ಮಗ ಒಟ್ಟ ಕಷ್ಟಪಡಬಾರ್ದು, ನಾ ಪಟ್ಟಿದ ಕಷ್ಟ ನನ್ನ ಮಗಗೆ ಬರಬಾರ್ದು, ಒಳ್ಳೆಯವನಾಗಲಿ, ಚಂದ ಓದಲಿ, ಅಪುಪ್ರ ಮಾಡ್ತಿರಲ್ಲ ಅವಂಗೇನು ಎತ್ತಿಡಬಾರ್ದು. ಏನು ಅವು ಶಾಲಿಗೆ ಹೋಗ್ಬೇಕು, ಮನೆಗೆ ಬರ್ಬೇಕು, ಹೋಮ್ವರ್ಕ್ ಬರೀಬೇಕು, ಅಲ್ಲೇ ಇರ್ಬೇಕು, ಚಂದ ಇರ್ಬೇಕು. ಅವ ಏನು ಕೆಲಸ ಮಾಡಬಾರ್ದು. ಮುದ್ದು ಮಾಡಿ ಏನು ಬೆಳೆಸಕತ್ತಿರಲ್ಲ, ಅದ ಮೊದಲು ತಪ್ಪ್ಯವ ನಿಮ್ಮದು. ನೀವು ಮುದ್ದು ಮಾಡಿ ಅಪೂಪ್ರ ಬೆಳೆಸಿರ್ತೀರ, ನೀವು ಒಂದು ಮಾತು ಅವ್ರಿಗೆ ಏನರ ಅಂದ್ಬಿಟ್ರೆ ಅದ ತಲೆಯಾಗ ತೊಗೊಂಡ್ಬಿಡ್ತಾರೆ ಅವ್ರು. ನಮ್ಮವು ಒಟ್ಟ ನನಗೆ ಹಿಂಗೆ ಬೈದಿಲ್ಲ, ಆದರೆ ಇವತ್ತ್ಯಾಕೆ ಬೈದಾಳ ಅಂತ ಅವು ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹೌದಿಲ್ಲ, ನಾ ಹೇಳಕತ್ತಿದ್ದು ಮಾತು ಸತ್ಯ ಐತಿಲ್ಲ. ಇದು ಅವ್ರ ದಟ್ಟ ಹೇಳಕತ್ತಿಲ್ಲ, ನಿಮಗೆ ಇನ್ನೊಂದು ಹೊಸ ಸತ್ಯ ಹೇಳತ್ತೀನಿ. ಎಲ್ಲಿ ಹೇಳಿಲ್ಲಿದು ಸ್ವಂತ ನನ್ನ ಹೊಟ್ಯಾಗ ಹುಟ್ಟಿದ ತಂಗಿ, ಸ್ವಂತ ತಂಗಿ 10ನೇ ತರಗತಿ ಇದ್ಲು. ನಾ ಸನ್ಯಾಸಿಯಾಗಿ ಹೋಗಿದ್ದೆ. ನಮ್ಮ ಮನ್ಯಾಗ ಅವ್ರಿಗೆ ಏನು ಅಂದಿಲ್ಲ. ನಮ್ಮ ಅಣ್ಣ ಅದು 10th ಅದಿಯವ ಚಂದ ಓದ್ಕೊ ಅಂತ ಅಟ್ಟ ಹೇಳ್ಯಾರ. ಅದ ನಮ್ಮ ಒಬ್ಬಕ್ಕೆ ಅಕ್ಕಿ ಮನ್ಯಾಗ ಒಬ್ಬಕ್ಕೆ ಅಂತ ತಿಳ್ಕೊಂಡು ನನಗೆ ನಮ್ಮ ಅಣ್ಣಗೆ ಮನ್ಯಾಗ ಹೊಡಿತಿದ್ರು. ಏನರ ತಪ್ಪು ಮಾಡಿ ನಮ್ಮ ತಂಗಿಗೆ ಒಟ್ಟ ಹೊಡಿತಿದೆ. ಎಲ್ಲರೂ ಅಕ್ಕಿನ ಮುದ್ದು ಮಾಡಿ ಬೆಳೆಸಿದ್ರು. ಅಟ್ಟು ಚಂದ, ಅಟ್ಟು ಎಲ್ಲರ ಜೋಡಿ ಚಂದ ಇದ್ಲು. ಅಕ್ಕಿಗೆ ಏನೂ ಬರಬಾರ್ದತ್. ನಮ್ಮ ಅಪ್ಪ ಏನರ ತಂದಂದ್ರೆ ಅಕ್ಕಿಗೆ ತರದು. ಅಕ್ಕಿಂದ ಅಟ್ಟ ಅಕ್ಕಿನ ಬರ್ತಡೇದಾಗ ನಮ್ದು ಬರ್ತಡೇ ಮಾಡ್ತಿದ್ರು ಸಣ್ಣವರಿದ್ದಾಗ. ಅದ್ರಾಗ ಖುಷಿ ಪಡಿಸ್ತಿದ್ರು ನಾವು. ಅಟ್ಟು ತಂದಿದವರು ಅಂದ್ರೆ ಮಗಳ ಮ್ಯಾಗ ಅಟ್ಟು ಪ್ರೇಮ. ಎಲ್ಲ ತಂದಿದವರು ಅಕ್ಕಿನ ಮ್ಯಾಗ ಅಟ್ಟು ಜೀವಿದ್ರು. ಬರೀ ಒಂದು ಮಾತು ಚಂದ ಓದ್ಕೋವ ಅಂದಿದ್ದಕ್ಕೆ ಯಾರೂ ಇಲ್ಲಾರ ಸಮಯ ನೋಡಿ ಅಕ್ಕಿನೂ ಅದ ಪರಿಸ್ಥಿತಿ. ಸ್ವಂತ ತಂಗಿ ಪರಿಸ್ಥಿತಿ ಹೇಳಕತ್ತೀನಿ ನಾನು. ನೀವೇನು ಅಪೂಪ್ರ ಮಾಡಿ ಬೆಳೆಸ್ತೀರಲ್ಲವ, ಮುಂದೆ ಅದ ಮಕ್ಕಳು ನಿಮ್ಗೆ ಕಂಟಕ ಆಗ್ತಾರ. ಈ ಮಾತು ನೀವೆಲ್ಲ ಅರ್ಥ ಮಾಡ್ಕೋರು. ನಿಮ್ಗೆ ಹೇಳೋದು ಇಷ್ಟೇ. ನನಗೆ ಯಾರ ತಂಗಿ ಇಲ್ಲಿ ಯಾರ ಮಾತಾಡಕ್ಕೆ ಬಂದ್ರಂದ್ರೆ ಎಷ್ಟು ಖುಷಿ ಆಗ್ತದಂತಂದ್ರೆ, ಸಣ್ಣ ಸಣ್ಣ ಯುವತಿಯರು ಏನು ಬಂದ್ರಂದ್ರೆ ನಮ್ಮ ತಂಗಿ ಎಲ್ಲಿ ಹೋಗಿಲ್ಲ, ಅವರ ನನ್ನ ತಂಗಿ ಅಂತ ತಿಳ್ಕೊಂಡ್ಬಿಡ್ತೇನೆ ನಾನು. ಅದಕ್ಕೆ ಅಟ್ಟು ಬಂದಾಗ ಅವ್ರ ಜೋಡಿ ಜಾಸ್ತಿ ಟೈಮ್ ಕೊಟ್ಟು ಅವ್ರ ಜೋಡಿ ನಕ್ಕೋತ ತಂಗಿದೇವ್ರ ಜೋಡಿ ನಾ ಮಾತಾಡ್ತೇನೆ. ಯಾರೇನು ಬೇಕಾದ ತಿಳ್ಕೊಳಕ್ಕೆ. ನಾ ಎಲ್ಲ ಈ ಜಮಖಂಡಿ ತಾಲೂಕಿನೊಳಗೆ ಎಲ್ಲ ಊರು ಅಡ್ಡಾಡಕತ್ತೀನಿ ಅಂದ್ರೆ ಇಲ್ಲಿ ಬಂದವ್ರು ನನ್ನ ತಂಗಿದ್ದಂಗ ಅಂತ ನಾ ತಿಳ್ಕೊಂಡ್ಬಿಟ್ಟೇನೆ ಪ್ರಾಮಾಣಿಕವಾಗಿ. ಏನು ಕೆಟ್ಟ ವಿಚಾರ. ಅದಕ್ಕೆ ಅಪೂಪ್ರ ಮಾಡಿ ಬೆಳೆಸಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ವಿನಂತಿ ಮಾಡ್ಕೊಂಡು ಕಷ್ಟ ಅನ್ನೋದು ಕಲಿಸ್ರಿ ಅವ್ಕೆ. ಒಂದು ತುತ್ತು ಅನ್ನದ ಪರಿಸ್ಥಿತಿ ಹೆಂಗಿರ್ತೈತೆ ಅನ್ನೋದು ಕಲಿಸ್ರಿ ಅವ್ರಿಗೆ. ₹1 ಬರಬೇಕಾಗಿತ್ತಂದ್ರೆ ಅದರಿಂದ ಎಷ್ಟು ಶ್ರಮ ಇರ್ತದೆ ಅನ್ನೋದು ಕಲಿಸ್ರಿ. ಬಡೀರಿ. ತಪ್ಪು ಮಾಡಿದ್ದು ಅಂತಂದ್ರೆ ಬಡಿಬೇಕು ಮಕ್ಕಳಿಗೆ. ಅಂದ್ರೆ ಮುಂದೆ ಆ ಮಕ್ಕಳು ಚಂದ ಬೆಳಿತಾವೆ. ನಿಮ್ಮ ಹೆದರಿಕೆ ಇರ್ತದೆ ಅವರಿಗೆ. ನೀವು ಅಪೂಪ್ರ ಮಾಡಿ ಕಳಿಸಿದ್ರಿ ಅಂತಂದ್ರೆ ಮುಂದೆ ಆ ಮಕ್ಕಳ ಒಂದು ಜೀವನ ಏನಾದರೂ ಕೆಡ್ತದತ್ತಂದ್ರೆ ಅದಕ್ಕೆ ಯಾರು ಕಾರಣ ಅಂತಂದ್ರೆ ಅದು ಅಡ್ದಂಥ ತಂದೆ ತಾಯಿಗಳೇ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡಿಕೊಡ್ರಿ. ಅದಕ್ಕೆ ಚಂದ ಬೆಳೆಸ್ರಿ ಮಕ್ಕಳಿಗೆ. ನೀವು ಚಂದ ಪ್ರೀತಿಯಿಂದ ಇರ್ರಿ. ಯಾರ ಜೋಡಿ ಒಟ್ಟು ದ್ವೇಷ ಮಾಡ್ಕೊಂಡು ಬದುಕಕ್ಕೆ ಹೋಗ್ಬೇಡ್ರಿ. ಒಟ್ಟು